ಹುಮ್ನಾಬಾದ್ ತಾಲೂಕು ಆಡಳಿತ ಕಚೇರಿಯಲ್ಲಿ ಇಂದು ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಹಾಗೂ ಶಾಸಕ ಸಿದ್ದು ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನವನ್ನು ಅರ್ಪಿಸಿದರು. ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಾತನಾಡಿದ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು 12ನೇ ಶತಮಾನದ ವಚನಕಾರರಲ್ಲಿ ಒಬ್ಬರಾಗಿದ್ದಂತ ಅಂಬಿಗರ ಚೌಡಯ್ಯನವರು ವಚನ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದ ಮಹಾನ್ ಸಮಾಜ ಸುಧಾರಕರು ಅಂತ ತಿಳಿಸಿದ್ರು. ಇನ್ನು ವೃತ್ತಿಯಲ್ಲಿ ಅಂಬಿಗರಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಶ್ರೇಷ್ಠ ಅನುಭವಿ ತತ್ವಜ್ಞಾನಿಯಾಗಿದ್ದ ಅವರು ಸಮಾಜದಲ್ಲಿನ ಅಸಮಾನತೆ, ಅಂಧಶ್ರದ್ಧೆ ಹಾಗೂ ಅಂಕುಡೊಂಕುಗಳನ್ನ ನೇರ ಮತ್ತು ಸ್ಪಷ್ಟವಾದ ವಚನಗಳ ಮೂಲಕ ಪ್ರಶ್ನಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದ ವಿವಿಧ ಇಲಾಖೆ ಅಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಅಂಬಿಗರ ಚೌಡಯ್ಯ ಅವರ ಜೀವನ ಮತ್ತು ಸಾಧನೆಗಳನ್ನು ಸ್ಮರಿಸಿದರು. ಜಯಂತಿ ಅಂಗವಾಗಿ ತಾವೆಲ್ಲ ಸಮಾಜದವರೆಲ್ಲ ಎಲ್ಲ ಸಮಾಜದವ್ರು ಬಂದಿದ್ರಿ. ತಮಗೆಲ್ಲರಿಗೆ ನಾನು ಶುಭಾಶಯವನ್ನು ಹೇಳ್ತಾ, ಈಗಾಗಲೇ ತಹಶೀಲ್ದಾರ್ ಮೇಡಮ್ ಅವರು ಮಾತಾಡಿದ್ದಾರೆ ಹಾಗೂ ಇಲ್ಲಿ ಬಂದಂಥ ಶಾಸಕರಾದಂಥ ಸಿದ್ದು ಪಾಟೀಲ್ ಮತ್ತು ಬಂದಂಥ ರಾಜಶೇಖರ್ ಶ್ರೀಗಳು ಮತ್ತು ಇಲ್ಲಿ ಸಮಾಜಿನ ಮತ್ತು ಎಲ್ಲ ಏನು ಗೌರ್ಮೆಂಟ್ ಆಫೀಸರ್ಸ್ ಬಂದಿದ್ದಾರೆ. ಇವತ್ತು ಯಾಕೋ ಜಾಸ್ತಿ ಜನ ಕಾಣ್ತಾ ಇದ್ದಾರೆ ಮೇಡಮ್. ಮನೆ ಶಾಸಕರು ಹೇಳಿದ ಯಾಕೋ ಇದು ಆಗಿರೋದು ತರಿಸ್ತಾ ಇರೋದು. ಇವತ್ತು ಯಾಕೋ ಎಲ್ಲ ಜನರಿಗೆ ಜಾಸ್ತಿ ಕಾಣ್ತದೆ ಅಂದ್ರೆ ಶೋಭೆ ಇರ್ತದಂತ ಹೇಳೋದು. ಎಲ್ಲರೂ ಬಂದ್ರೆ ಇಲ್ಲ ಏನಾಗ್ತಾ ಇತ್ತು, 4-5 ಜನ ಆಫೀಸರ್ಸು ನಮ್ಗೆ ತಪ್ಪಿದ್ದಿಲ್ಲ, MLA ತಪ್ಪಿದ್ದಿಲ್ಲ, ಸಮಾಜದ ಒಂದು 4-5 ಜನ ಅದು ಏನಾದರೂ ಜಯಂತಿ ಮಾಡಬೇಕಿತ್ತಂದ್ರೆ ಅನುಕೂಲ ಆಗ್ತಾ ಇದ್ದಿಲ್ಲ. ಇವತ್ತು ಚೆನ್ನಾಗಿದ್ದು ಬಂದ್ರಿ. ತಮ್ಗೆಲ್ಲರಿಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಬಂದಿದ್ದು ಕಣಿದು ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ, ಯಾಕಂದ್ರೆ ಇದೇನು ಜಯಂತಿ ಏನಿದೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದಂತ ಇಲ್ಲ. ಈಗಾಗಲೇ ತಹಶೀಲ್ದಾರ್ ಮೇಡಮ್ ಹೇಳಿದಂಥ ಬಸವಣ್ಣವ್ರದ್ದು 12ನೇ ಶತಮಾನದಲ್ಲಿ ಹಿಡಿದು ಏನು ವಚನ ಕ್ರಾಂತಿ ಮಾಡಿದಂಥ ಯಾರಾದರೂ ಇದ್ದಾರೆ ಅಂದ್ರೆ ಇವತ್ತೇ ನಾವು ನೀವು ಕಲಿತು ಏನು ಜಯಂತಿ ಮಾಡ್ತಾ ಇದ್ದೆವು. ಆ ಜಯಂತಿ ಇವರು ನಮಗೆಲ್ಲ ಒಂದು ದಾರಿ ಹಾಕಿಕೊಟ್ಟಿದ್ದಾರೆ. ಏನು ಯಾವ ರೀತಿ ಈ ಸಮಾಜದಲ್ಲಿ ಇರಬೇಕು, ಯಾವ ರೀತಿ ನಾವು ಪಾಠವನ್ನು ಮಾಡಬೇಕು, ಯಾವ ರೀತಿ ಸಂಸ್ಕೃತಿಯನ್ನು ಕಲಿಬೇಕಂತ ಏನು ಹಾಕಿಕೊಟ್ಟಿದ್ದಾರೆ ಮಹಾನ್ ವ್ಯಕ್ತಿಗಳು. ಅವ್ರದ್ದೆಲ್ಲರೂ ನಾವು ನೀವು ಖಾಲಿ ಜಯಂತಿ ಮಾಡಿದ್ರೆ ಮಾತ್ರ ಸಾಧ್ಯ ಇಲ್ಲ. ಆದರೂ ಅವ್ರು ಹಾಕಿಕೊಟ್ಟಿದಂಥ ದಾರಿಯಲ್ಲಿ ನಾವು ನೀವು ಎಲ್ಲರೂ ನಡ್ಕೊಂಡು ಹೋದ್ರೆ ಮಾತ್ರ ಅವ್ರ ಜಯಂತಿಗೆ ಬಂದು ಅವ್ರ ಜೊತೆ ಏನು ಇದು ಮಾಡಿದ್ದು ಅದಕ್ಕೆಲ್ಲಕ್ಕೆ ಉಪಯೋಗ ಆಯ್ತದ ಅಂತ ಹೇಳಿ ನಾನು ಇಲ್ಲಿ ಬಂದಂಥ ಎಲ್ಲರಿಗೂ ಜಯಂತಿ ಅಂಗವಾಗಿ ಮತ್ತು ನನ್ನ ಕಡೆಯಿಂದ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯವನ್ನು